ಇದೀವಿ, BBMP ಸೇರಿಸ್ತಾನೆ ಇದೀವಿ, ಗ್ರೇಟರ್ ಬೆಂಗಳೂರು ಮಾಡ್ತಾನೆ ಇದೀವಿ, ಮೈಸೂರುವರೆಗೆ, ಈ ಕಡೆ ತುಮಕೂರುವರೆಗೆ ಬೇರೆ ನಗರಗಳನ್ನು ಕೂಡ ಬೆಳೆಸಿ, ಬೇರೆ ಕಡೆಗಳಲ್ಲೂ ಟೌನ್ಶಿಪ್ ಮಾಡಿ, ಎಲ್ಲಿ ನಾನು ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಬೇರೆ ಕಡೆಗಳಲ್ಲೂ ಟೌನ್ಶಿಪ್ ಮಾಡಿ, ಯಾಕೆ ಬರೇ ಬೆಂಗಳೂರು? ನಾನು DK ಶಿವಕುಮಾರ್ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ, ನೀವು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ ಯಾಕೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಕಾರಣಕ್ಕೋಸ್ಕರವಾಗಿನೇ, ಬೇರೆ ಏನು ಉದ್ದೇಶ ಇಲ್ಲ. ಮುಂಬೈಗೆ ಒಂದು ನವಿ ಮುಂಬೈ ಇದೆ, ಡೆಲ್ಲಿಗೆ ಒಂದು ನೋಯ್ಡಾ ಇದೆ, ಹಿಂಗಾಗಿ ಬೆಂಗಳೂರಿನ ಹೊರೆ ತಪ್ಪಿಸಬೇಕು ಅಂದ್ರೆ ಬೆಂಗಳೂರು ಪಕ್ಕದಲ್ಲೇ ಟೌನ್ಶಿಪ್ ನಾನು ಹೇಳ್ತಾ ಇದ್ದೀನಿ, ಒಟ್ಟಾರೆ ಹೇಳ್ತಾ ಇದ್ದೀನಿ, ಸಮಗ್ರವಾಗಿ ಹೇಳ್ತಾ ಇದ್ದೀನಿ ನಾನು. ಅರ್ಬನೈಜೇಷನ್ ಅನ್ನುವಂತ ವಿಷಯವನ್ನೇ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಟೂ ಮಚ್ ಅರ್ಬನೈಜೇಷನ್ ಈ ವಿಷಯ ಯಾವುದೇ ದೇಶಕ್ಕೂ ಒಳ್ಳೇದಲ್ಲ, ಯಾವುದೇ ದೇಶಕ್ಕೂ ಒಳ್ಳೇದಲ್ಲ. ಎಷ್ಟು ಪರಿಸರ ನಾಶ ಆಗ್ತಾ ಇದೆ ಅರ್ಬನೈಜೇಷನ್ ನಿಂದ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರಿಗೆ ರೈತರು ಹೇಳ್ತಾ ಇದ್ದಾರೆ ನಮ್ ಜೀವನಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಬಿಡಿ, ಕೈ ಬಿಡಿ. ನಾನು ಮೂಲ ಪ್ರಶ್ನೆಗೆ ವಾಪಸ್ ಹೋಗ್ತೀನಿ ಸರ್. 1,000 ಎಕರೆ 60-70 ಬೆಲೆ ಕೊಟ್ಬಿಟ್ಟು ಇವಾಗ ಕೈ ನನ್ನ ಪ್ರಶ್ನೆ ಮಾಡ್ತಿದ್ದೀನಿ. ಇಲ್ಲ ರವಿಕುಮಾರ್ ಸರ್, ನನ್ನ ಪ್ರಶ್ನೆಯನ್ನು ಮತ್ತೆ ನೆನಪು ಮಾಡ್ತಾ ಇದ್ದೀನಿ. ಬಿಜೆಪಿ ಅವಧಿಯಲ್ಲಿ ವಶಕ್ಕೆ ಪಡೆದಂತ 1,000 ಎಕರೆ ಭೂಮಿ, ಆಗ ಭೂಮಿಯನ್ನ ಕಳ್ಕೊಂಡ ಸರ್ಕಾರ ನಿಗದಿ ಮಾಡಿದ್ದ ಕಡಿಮೆ, ಈ ಕಂಪೇರ್ ಮಾಡಿದ್ರೆ ಕಡಿಮೆ ಬೆಲೆಗೆ ಕೊಟ್ಟ ರೈತರು ಇವತ್ತು ಕೈ ಹೆಸ್ಕೊಳ್ತಾ ಇದ್ದಾರೆ. ಅವರೇ ಹೇಳ್ತಿದ್ದಾರೆ 2.5 ಕೋಟಿ, ನಾವು 50-60 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿ. ನಾನೇನ್ ಹೇಳ್ತಾ ಇದ್ದೀನಿ, ಕೊಡಿ ಜಾಸ್ತಿ. ಅವತ್ತಿನ ಬೆಲೆಗೆ ಅವತ್ತು ಕೊಟ್ಟಿರ್ಬೋದು, ಕೊಡಿ ಜಾಸ್ತಿ. ಈಗ ನಾನೇನ್ ಹೇಳ್ತಾ ಇದ್ದೇನೆ, ಈಗ DK ರೈತರನ್ನ ಮುಗಿಸ್ತಕ್ಕಂಥ ಸರ್ಕಾರ, ರೈತರ ಮೇಲೆ FIR ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ, ಮಹಿಳೆಯರನ್ನ ಕೊಲೆಗಾರರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ಯಾ ಈ ಸರ್ಕಾರ? ಯಾರು ಪೊರಕೆ ತೆಗೆದುಕೊಂಡು ಕೊಲೆ ಮಾಡಕ್ ಹೋಗ್ತಾರಾ? ಯಾರು ಕಲ್ಲಲ್ಲಿ ಇಟ್ಕೊಂಡಿರೋದು? ಕಲ್ಲು ಯಾರು ಇಟ್ಕೊಂಬಾರ? ರೈತರು ಯಾವತ್ತು ಕೂಡ ಯಾರನ್ನು ಕೊಲೆ ಮಾಡಲ್ಲ. ರೈತ ತನ್ನ ಒಂದೇ ನಿಮಿಷ ರೈತ ಅನ್ನ ಕೊಡ್ತಾನೆ ವಿನಃ ಕೊಲೆ ಮಾಡಲ್ಲ. ಕೊಲೆ ಮಾಡಲ್ಲ ರೈತ. ಆಲ್ರೆಡಿ ಕಾಂಪ್ಲಿಕೇಶನ್, ಆಲ್ರೆಡಿ ಸಾಕಷ್ಟು ವಿರೋಧ ಇರುವ ಸಂದರ್ಭದಲ್ಲಿ ಸರ್ಕಾರ ಸದ್ದಿಲ್ಲದೆ 2ನೇ ನೋಟಿಫಿಕೇಶನ್ ಕೂಡ ಹೊರಡಿಸಬರುತ್ತೆ. ಸರಿಸುಮಾರು 4,940 ಎಕರೆಗೆ. ಮೊದಲೇ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರುವಾಗ ವಿರೋಧಕ್ಕೆ ನಿಂತಿರುವ ರೈತರ ಮನವೊಲಿಸದೆ 2ನೇ ನೋಟಿಫಿಕೇಶನ್ ಅನ್ನು ತರಾತುರಿಯಲ್ಲಿ ಸರ್ಕಾರ ಯಾಕೆ ಹೊರಡಿಸ್ತು? ಅದರಲ್ಲೂ ಬರೋಬ್ಬರಿ 4,940 ಎಕರೆ. ಓಕೆ ನೋಡಿ, ಈಗ 2ನೇ ನೋಟಿಫಿಕೇಶನ್ ಬಗ್ಗೆ ಕೇಳಿದ್ರಿ, ಅಲ್ಲಿಗೆ ಬರ್ತೇನೆ. ಯಾಕಂದ್ರೆ ನೀವು ಮೂಲತಃ ಪ್ರಶ್ನೆ ಕೇಳಿದ್ರಿ, ರೈತರು ಅಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕು, ರೈತರ ಪರವಾಗಿರ್ಬೇಕು ಅನ್ನೋ 2 ಮಾತಿಲ್ಲ. ರವಿಕುಮಾರ್ ರೈತರ ಪರ ಮಾತಾಡಂಗಿದ್ರೆ ನಾ ಅವ್ರ ಪರ ಇಡ್ತೀನಿ, ನಮ್ಮ JDS ಮತ ಅವ್ರ ಪರ ಇಡ್ತೀನಿ. ಆದ್ರೆ ಕೇಳಿ, ಆದ್ರೆ ನೀವು 1,000 ಎಕರೆ ಬಗ್ಗೆ ಕೇಳ್ತೀರಾ, ಅವ್ರದ್ದು ರೈತರ ಜಮೀನ್ ತಾನೆ. ಇವತ್ತು 2.5 ಕೋಟಿ ರೂಪಾಯಿ ಬರೋ ಜಾಗದಲ್ಲಿ 30 ಲಕ್ಷ ಕೊಟ್ಬಿಟ್ಟು ತಗೋಬಿಟ್ರಲ್ಲಪ್ಪ, ಅದ್ರ ಬಗ್ಗೆ ನಿಮ್ಗೆ ಪಶ್ಚಾತ್ತಾಪ ಇಲ್ವಾ? ರೈತರಿಗೆ ಮೋಸ ಮಾಡ್ಲಿಲ್ವಾ ನೀವು? ನಿಮ್ ಮೋಸಗಾರರಲ್ವಾ? ಕುಮಾರಣ್ಣನ ಕೈವಾಡ ಇಲ್ವಾ ಅದರಲ್ಲಿ? ಪಿಪಿ 1,000 ಎಕರೆನ ಅಕ್ವೈರ್ ಮಾಡಿದ್ದೀರಾ ಬಿಡದಿಯಲ್ಲಿ? ಯಾವ ಕಾರಣಕ್ಕೆ ಮಾಡಿದ್ರಿ? ಅವರು ಯಾವ ಈ ಮಣ್ಣಿನ ಆ ರೈತರು ಈ ಮಣ್ಣಿನ ಮಕ್ಕಳಲ್ವಾ? ಈ ಕರ್ನಾಟಕದ ಕನ್ನಡಿಗರಲ್ವಾ? ಅವ್ರ ಪರ ನಿಂತ್ಕೋಬೇಕಾಗಿತ್ತ ಇಲ್ವಾ? ಅದೊಂದು ಮಾಡಿದ್ರು. ರೆಡ್ ಝೋನ್ ಬಗ್ಗೆ ಹೇಳ್ತಾರೆ, ರೆಡ್ ಝೋನ್ ಇದ್ರೆ ಏನಾಗ್ತದೆ ಬಿಡ್ರಿ, ಈ ಗಿಡ ಮರಗಳು ಬೆಳ್ಕೊಂಡಿದೆ ಅಂತ ಹೇಳ್ತಾರೆ. ಅದನ್ನ ಮಾರಾಟಕ್ಕೆ ಯಾರೇ ಬರ್ತಾರೆ? ಅವ್ನು ಕೊಟ್ಟ ಮೇಲೆ ತಗೊಳ್ಳೋ ಪರಿಸ್ಥಿತಿ ತಂದಂತವ್ರು ಯಾರು? ಇವರಿಬ್ರು ಕೂಡ ಮಾಡಿದ್ರು. ರೈತರಿಗೆ ಇವರಿಬ್ರು ಅಂತ ಹೇಳ್ತಾ ಇದೀನಿ. ಅಲ್ಲಿ ಬಂತ ಎಷ್ಟು ಕೊಡ್ತಾ ಇದಾರೆ ಇವರು ಕಾಂಪನ್ಸೇಷನ್ ಕೇಳಿದ್ರು. ನಾನು ಒಂದೊಂದು ವಿಲೇಜ್ಗೂ ಪಾಕ ಹೇಳಲಿಕ್ಕೆ ತಯಾರಿದ್ದೇನೆ. ನೋಡಿ, 9 ವಿಲೇಜ್ಗಳು ಕೂಡ ಯಾವುದು ಕೂಡ 2.7 ಕೋಟಿ ರೂಪಾಯಿಂದ ಹಿಡಿದು 2.55 ಕೋಟಿವರೆಗೂ ಕೂಡ ನಾವು ಫಿಕ್ಸ್ ಮಾಡಿದ್ದೇವೆ. ಆಲ್ಮೋಸ್ಟ್ ಆವರೇಜ್ ಆಫ್ 2.5 crores ಪರ್ ಎಕರ್ ಕೊಡ್ತಾ ಇರಬೇಕಾದ್ರೆ
ಅದು ಧರ್ಮಕ್ಕೆ ಕೊಡ್ತಾ ಇಲ್ಲ ರೀ. ಆ ಜಮೀನಿನ ಬೆಲೆ ರೈತರ ಜೀವನದ ಪ್ರಶ್ನೆ, ರೈತರ ಅಳುವಳಿನ ಪ್ರಶ್ನೆ, ಅದಕ್ಕೋಸ್ಕರ ನಾವು ಕೊಡ್ತೀವಿ. ಆದ್ರೆ ನಾವೇನ್ ದೊಡ್ಡ ಕೊಂಬಾಗಿ ಹೇಳ್ಕೊಳ್ತಾ ಇಲ್ಲ. ಆದ್ರೆ ನೀವೇನ್ ಮಾಡಿದ್ರಿ, ಒಂದ್ ಕಡೆ ರೆಡ್ ಝೋನ್ ಮಾಡಿ ಅವ್ರ ಮೇಲೆ ಸಮಾಧಿ ಕಟ್ಲಿಕ್ಕೆ ಕೊಟ್ರಿ, ಇನ್ನೊಂದ್ ಕಡೆ ಏನ್ ಮಾಡಿದ್ರಿ ಗೊತ್ತಾ ನೀವು? ರೈತರ ಬಗ್ಗೆ ಮೊಸಳೆ ಕಣ್ಣೂರನ್ನ ಹಾಕ್ತಕ್ಕಂತ ಯಡಿಯೂರಪ್ಪನವ್ರ ಕುಟುಂಬದವರು ಮತ್ತು ಅವ್ರ ಫ್ಯಾಮಿಲಿಯವರು ಮತ್ತು ಅವ್ರ ಪಾರ್ಟಿಯವರು ಹೇಳ್ತಾರೆ, ನಾವು ರೈತರು ಯಡಿಯೂರಪ್ಪನ ಅರಶಿನ ಶಾಲು ಹಾಕೊಂಡು ಅಧಿಕಾರ ವಹಿಸ್ಕೊಂಡಿದ್ದು 2 ದಿನಕ್ಕೆ ಏನ್ ಮಾಡಿದ್ರೆ ಹಾವೇರಿಯಲ್ಲಿ ಗೋಲಿಬಾರ್ ಮಾಡಿಸಿದ್ದು ನೀವೇ. ಅದ್ರ ಜೊತೆಗೆ ಹೇಳ್ತಾ ಇದೀನಿ ಕೇಳಿ, ದೇವೇಗೌಡರು ಕೂಡ ಹಸಿರು ಶಾಲೆ ಹಾಕೊಂಡ ರೈತರ ಮಗ, ಮಣ್ಣಿನ ಮಗ ಅಂತ ಹೇಳ್ತಾರಲ್ಲ, ಬಿಟ್ಟೆನಹಳ್ಳಿಯಲ್ಲಿ ಸತ್ತವ್ರ ರೈತರ ಕಾಳಜಿ ಇರಲಿಲ್ಲ. ನೀವು ರೈತರ ಬಗ್ಗೆ ಕಾಳಜಿ ಇಲ್ಲ, ದ್ವಂದ್ವ ನಿಲುವು, ಗೋಲಿಬಾರ್ಗಳನ್ನ ರಾಜಕೀಯ ಉಪಯೋಗಿಸ್ಕೊಂಡ್ರಿ ನೀವು. ಯುವಕರು ಇವತ್ತು ದೇಶ ನಲುಗ್ತಾ ಇರತಕ್ಕಂಥದ್ದು ನಿರುದ್ಯೋಗ ಸಮಸ್ಯೆಯಿಂದ. ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿಗಳನ್ನ ನಾವು ಇನ್ವೆಸ್ಟ್ಮೆಂಟ್ ತರ್ತಾ ಇರಬೇಕಾದ್ರೆ ಆ ಯುವಕರ ವಿರುದ್ಧ ಇರತಕ್ಕಂಥ ಅವ್ರ ತಲೆ ಮೇಲೆ ಚಪ್ಪಡಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಲ್ರಿ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಎಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟು, ಇವ್ರದೇ ಕೊಡುಗೆ ಅಂತ ಮಾತಾಡ್ತೀನಿ. ಅದಕ್ಕೆ ಪರಿಹಾರವಾಗಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಕಲ್ಲು ಹೊಡಿತಿರಲ್ರಿ ಆ ರೈತರ ಕೈಗೆ. ಅವಾಗ್ಲಿಂದ ರೆಡ್ ಝೋನ್ ಮಾಡಿದ ಕುಮಾರಸ್ವಾಮಿ ಅವರು ಜೆಡಿಎಸ್ ನಿಂದ ನನಗೆ ಸ್ಪಷ್ಟನೆ ಬರಲಿಲ್ಲ. ಬಿಜೆಪಿ ಅವಧಿಯಲ್ಲಿ ಅಕ್ವೈರ್ ಆದ 1,000 ಎಕರೆ ಸರಿಯಾಗಿ ಉತ್ತರ ಬರಲಿಲ್ಲ. ನಿಮ್ಮದು ನೆನಪು ಮಾಡ್ತೀನಿ ಸರ್, ಸತ್ಯ ಶೋಧನಾ ಸಮಿತಿಯ ವರದಿ ಎಲ್ಲೋಯ್ತು ಗೊತ್ತಿಲ್ಲ. 2ನೇ ನೋಟಿಫಿಕೇಶನ್ ಯಾಕೆ ಈ ಕಾಂಪ್ಲಿಕೇಶನ್ ಮಧ್ಯ, ಅದಕ್ಕಾದ್ರೂ ಉತ್ತರ ಕೊಡ್ತೀನಿ. ನಾನ್ ಕೇಳ್ತಾ ಇರ್ತಕ್ಕಂಥ ಏನಂತಂದ್ರೆ, ಈ ರೈತರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಅನ್ನೋ ಮನವಿ ಮಾಡ್ಲಿಕ್ಕೆ ನಾನು ನಿಂತಿದ್ದೇನೆ. ಒಂದ್ ಕಡೆ ಪರಿಹಾರದ ಬಗ್ಗೆ ಇವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ರೈತರಿಗೆ 2.5 ಕೋಟಿ ಬರ್ತಾ ಇದೆ ಅಂತ. ಇನ್ನೊಂದ್ ಕಡೆ ಈ ಕಾರ್ಯಕ್ರಮ ಮಾಡ್ಬಿಟ್ರೆ, ಯೋಜನೆ ಮಾಡ್ಬಿಟ್ರೆ ಕರ್ನಾಟಕ ಎಲ್ಲಿ ಉದ್ಧಾರಕ ಆಗ್ತಂತೆ ಬೆಂಗಳೂರು ನಗರ ವಿರೋಧಿಗಳು ಇವರೆಲ್ಲ. ಬೆಂಗಳೂರು ನಗರ ಸಮಸ್ಯೆಗಳ ಪರಿಹಾರ ಬೇಕಾಗಿಲ್ಲ, ಬೆಂಗಳೂರು ನಗರ ಸಾಯ್ಬೇಕು. ನಾನು ಹೇಳ್ತಾ ಇದ್ದೀನಿ, ಆಕ್ಸಿಡೆಂಟ್ ಗಳಿಂದ ಸಾಯ್ಬೇಕು, ಜನ ಪೊಲ್ಯೂಷನ್ ಇಂದ ಸಾಯ್ಬೇಕು, ಅದು ಇವರ ಪರ್ಯಾಲೋಚನೆ. ನಿಮ್ ನಿರುದ್ಯೋಗಕ್ಕೆ ಪರಿಹಾರ ಕಂಡುಕೋಬೇಕು ಅಂತಂದ್ರೆ ಟೌನ್ಶಿಪ್ ಬೇಡ, ಇವ್ರಿಗೆ AICT ಬೇಡ. ಆದ್ರೆ ಇವ್ರಿಗೆ ಗುಜರಾತ್ಗೆ ಹೋದ್ರೆ ಇವ್ರಿಗೆ ಗಿಫ್ಟ್ ಸಿಟಿ ಬೇಕು, ಇವ್ರಿಗೆ ನೋಯ್ಡಾಗ ಹೋದ್ರೆ ಅಲ್ಲಿ ಒಂದು ಗ್ರೇಟರ್ ನೋಯ್ಡಾ ಬೇಕಾಗ್ತದೆ. ಇದೇ ರೀತಿ ಅವರು ಗುರುಗ್ರಾಮನ ಕಟ್ಟಬೇಕು. ಇದಕ್ಕೆಲ್ಲ ರೈತರ ಜಮೀನು ಬೇಕು. ಕರ್ನಾಟಕದಲ್ಲಿ ತಗೋಬಿಟ್ರೆ ಅಯ್ಯೋ ಏನ್ ಬಡ್ಕೊಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಸಾವಿರ ಎಕರೆನ ಅಕ್ವೈರ್ ಮಾಡ್ಬಿಟ್ಟು ರೈತರಿಗೆ ಮಣ್ಣು ಮುಗಿಸಿರೋರು ಬಂದು ಈ ತರ ಬಂದು ದ್ವಂದ್ವ ಯಾಕೆ ಮಾಡ್ತಾರೆ? ಸತ್ಯ ಶೋಧನಾ ವಿಚಾರಗಳು ಹೇಳ್ತಿದ್ ಕೇಳಿ. ಆವತ್ತು 2006